ಓಕೆ, ಇದೀಗ ಬರ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಸಾವಿನ ಸಂಖ್ಯೆ 11ಕ್ಕೆ ಏರಿಕೆ ಆಗಿದೆ. ಸ್ಟೇಡಿಯಂ ಬಳಿಯ ಕಾಲ್ತುಳಿತ ದುರಂತಕ್ಕೆ 11 ಮಂದಿ ಬಲಿಯಾಗಿದ್ದಾರೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ಒಟ್ಟು 7 ಮಂದಿ ಸಾವನ್ನಪ್ಪಿದ್ದಾರೆ. ವೈದೇಹಿ ಆಸ್ಪತ್ರೆಯಲ್ಲಿ 4 ಪ್ರಾಣ ಬಿಟ್ಟಿದ್ದಾರೆ. ಎಸ್, ಇವತ್ತು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರ್ಸಿಬಿ ಕಪ್ ಗೆದ್ದಿರೋ IPL ಕಪ್ ಗೆದ್ದಿರೋದರ ವಿಜಯೋತ್ಸಾಹ ಇತ್ತು. ಇದಕ್ಕೋಸ್ಕರ ಆನ್ಲೈನ್ ನಲ್ಲಿ ನೀವು ಟಿಕೆಟ್ ಅನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ, ಇದು ಫ್ರೀ ಅಂತ ಹೇಳಲಾಯಿತು. ಹೀಗಾಗಿ ಆನ್ಲೈನ್ ನಲ್ಲಿ ಬಹಳಷ್ಟು ಜನ ಟಿಕೆಟ್ ಅನ್ನ ಬುಕ್ ಮಾಡಿದ್ರು. ಅಷ್ಟೇ ಅಲ್ಲ, ಈ ಪಾಸ್ಗಳ ಮುಖಾಂತರ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗೋದಕ್ಕೆ ಹೋದರು. ಇದ್ದಕ್ಕಿದ್ದಂತೆ ಗೇಟ್ ತೆಗೆದದ್ದೇ ಜನ ರಭಸದಿಂದ ಒಳಕ್ಕೆ ನುಗ್ಗೋದಕ್ಕೆ ಪ್ರಯತ್ನ ಪಟ್ಟರು. ಬೆಳಗ್ಗೆಯಿಂದಲೂ ಕೂಡ ಮಕ್ಕಳನ್ನ ಕರೆದುಕೊಂಡು ಸರತಿ ಸಾಲಿನಲ್ಲಿ ಇರಬೇಕಾದಂತಹ, ಸುವ್ಯವಸ್ಥಿತವಾಗಿ ಆಗಬೇಕಾಗಿದ್ದಂತಹ ಈ ಒಂದು ಕಾರ್ಯಕ್ರಮ ಅತ್ಯಂತ ಬೇಜವಾಬ್ದಾರಿ, ನಿಷ್ಕಾಳಜಿ ಮತ್ತು ಅವ್ಯವಸ್ಥೆಯ ಆಗರ ಆಗಿತ್ತು. ಸೊ ಈ ರೀತಿ ವಿಚಾರಗಳು ಅಥವಾ ಈ ರೀತಿಯಾದಂತಹ ಘಟನೆಗಳು ನಡೆಯಬಹುದು ಅನ್ನುವಂತಹ ಆತಂಕ ಇದ್ದೇ ಇತ್ತು. ಡೆಫಿನೆಟ್ಲಿ ನನಗಂತೂ ಇತ್ತು. ಆದರೆ ಸರ್ಕಾರಕ್ಕೆ ಇದರ ಕನಿಷ್ಠ ಮಾಹಿತಿಯೂ ಇಲ್ವಾ? ಗುಪ್ತಚರ ಇಲಾಖೆಗೆ ಈ ರೀತಿ ದೊಡ್ಡ ಸಂಖ್ಯೆಯಲ್ಲಿ ಜನರ ಹರಿವಿರುತ್ತೆ ಅನ್ನುವಂತಹ ಮಾಹಿತಿ ಇತ್ತು. ಆದರೂ ಕೂಡ ಈ ಒಂದು ಅವ್ಯವಸ್ಥೆಗೆ ಡೆಫಿನೆಟ್ಲಿ ಸರ್ಕಾರ ಕಾರಣ ಆಯಿತು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ, ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲ, ವಿಧಾನಸೌಧದ ಮುಂಭಾಗದಲ್ಲಿ ಆ ಮೆಟ್ಟಿಲುಗಳ ಮೇಲೆ ನಡೆದಂಥ ಕಾರ್ಯಕ್ರಮ ಇಷ್ಟು ಅವ್ಯವಸ್ಥೆಯ ಆಗರ ಆಗಿತ್ತು ಅಂತಂದರೆ ಅದು ಸರ್ಕಾರದ ಅಭಿನಂದನಾ ಕಾರ್ಯಕ್ರಮ ಆಗಿರಲಿಲ್ಲ. ಬದಲಾಗಿ ಸರ್ಕಾರದ ಮುಖ್ಯಮಂತ್ರಿಗಳು, ಮಂತ್ರಿಗಳ ಕುಟುಂಬದ ಒಂಥರ ಫ್ಯಾಂಟಸಿ ಕಾರ್ಯಕ್ರಮ ಥರ ಆಯಿತು. ಅಲ್ಲಿ ಎಷ್ಟು ಅವ್ಯವಸ್ಥೆ ಎದ್ದು ಕಾಣ್ತಾ ಇತ್ತು. ಅಲ್ಲಿ ಪ್ಲೇಯರ್ಸ್ಗೆನೆ ಒಂದು ಸೆಕ್ಯೂರಿಟಿ ಇಲ್ವಾ ಅನ್ನೋ ಥರದ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ನಿಜಕ್ಕೂ ಫುಲ್ ಅಪ್ಸೆಟ್. ಜನ ವೇದಿಕೆ ಕಾರ್ಯಕ್ರಮ ನೋಡಿದವರು ಅಪ್ಸೆಟ್. ಅದೆಲ್ಲದಕ್ಕಿಂತ ಅತಿ ದೊಡ್ಡದು ಸಂಭ್ರಮಕ್ಕೋಸ್ಕರ, ಈ ಒಂದು ಸಂತೋಷದಲ್ಲಿ ನಾವು ಭಾಗಿಯಾಗಬೇಕು ಅಂತ ಪಾಪ ಬೆಳಗ್ಗೆನೆ ಮನೆ ಬಿಟ್ಟಂತ ಹಲವರು ಈಗ ಮನೆಗೆ ವಾಪಸ್ ಹೋಗ್ತಾ ಇಲ್ಲ. ಈ ಕಾಲ್ತುಳಿತದಲ್ಲಿ ಮಕ್ಕಳು ಕೂಡ ಬಲಿಯಾಗಿದ್ದಾರೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ನೋಡಿ ಯಾವ ರೀತಿಯಾದಂತಹ ಆಕ್ರಂದನ ಇದು. ಸಂಭ್ರಮಕ್ಕೆ ಅಂತ ಬಂದಂತಹ ಆ ಮಹಿಳೆ ಈಗ ತನ್ನವರನ್ನ ಕಳ್ಕೊಂಡು ಯಾವ ರೀತಿ ಕಣ್ಣೀರಿಡ್ತಾ ಇದ್ದಾರೆ ಅಂತ. ಹೌದು, ಪ್ರೀತಿ ಬೇಕು, ಒಲವು ಬೇಕು, ಆದರೆ ಈ ರೀತಿ ಪ್ರಾಣಗಳನ್ನೇ ಕಳೆದುಕೊಳ್ಳುವಷ್ಟು ಜೋಶಿ ಯಾಕೆ ಬೇಕು?